ಹಾಸ್ಟೆಲ್ ಆಹಾರ ಸೇವಿಸಿ 15ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿದ್ದಾರೆ. ದಂಡೋತಿ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ನಡೆದಿರತಕ್ಕಂಥ ಘಟನೆ ಇದು. ಹಾಸ್ಟೆಲ್ ಆಹಾರ ಸೇವಿಸಿ 15ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥರಾಗಿರ್ತಕ್ಕಂಥದ್ದು ದಂಡೋತಿ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ದಂಡೋತಿ ಅನ್ನುವ ಗ್ರಾಮ ಇದು. ಅಲ್ಲಿ ಆಗಿದೆ ಇದು. ಸಂಜೆ ಹಾಸ್ಟೆಲ್ ಅನ್ನ ಸಾಂಬಾರ್ ಸೇವಿಸಿದ್ದಾರೆ. ತಕ್ಷಣವೇ ವಾಂತಿ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಕಲುಷಿತ ನೀರಿನಿಂದ ಅಡುಗೆ ತಯಾರಿಸಿರುವ ಶಂಕೆ ಇದೆ ಅಂತೆ. 6ರಿಂದ 10ನೇ ತರಗತಿವರೆಗಿನ ಮಕ್ಕಳ ವಸತಿ ನಿಲಯ ಇದು. ಅಲ್ಲಿ ಆಹಾರ ಸೇವಿಸಿದ ವಿದ್ಯಾರ್ಥಿಗಳು ವಾಂತಿ ಭೇದಿ ಮಾಡ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಅಸ್ವಸ್ಥ ವಿಚಾರ ತಿಳಿದು ಪೋಷಕರು ಹಾಸ್ಟೆಲ್ಗೆ ದೌಡಾಯಿಸಿದ್ದಾರೆ. ಅಸ್ವಸ್ಥ ಮಕ್ಕಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಅಲ್ಪಸಂಖ್ಯಾತ ಇಲಾಖೆಯ ಜಿಲ್ಲಾಧಿಕಾರಿ ಸಂಗಮೇಶ್ ಭೇಟಿ ಕೊಟ್ಟಿದ್ದಾರೆ. ವೀಕ್ಷಕರೇ ನೋಡಿ, ದಂಡೋತಿಯಲ್ಲಿ ನಡೆದಿರ್ತಕ್ಕಂಥದ್ದು ಚಿತ್ತಾಪುರ ತಾಲೂಕ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಇದು. ಅಲ್ಲಾಗಿರ್ತಕ್ಕಂಥದ್ದು ಈ ಒಂದು ಆಹಾರ ಸೇವನೆ ಏನು ಮಾಡಿದ್ದಾರೆ, ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. ಕಲುಷಿತ ನೀರಿನಿಂದ ತಯಾರಿಸಿರ್ತಕ್ಕಂಥ ಒಂದು ಆಹಾರ ಅನ್ನುವ ಶಂಕೆ ಇದೆ. ಅದನ್ನು ಸೇವಿಸಿದ್ದಾರೆ ವಿದ್ಯಾರ್ಥಿಗಳು. ತಕ್ಷಣ ವಾಂತಿ ಭೇದಿ ಸ್ಟಾರ್ಟ್ ಆಗಿಬಿಟ್ಟಿದೆ ಅವರಿಗೆ. ಫುಡ್ ಪಾಯ್ಸನ್ ಆಗಿಬಿಟ್ಟಿದೆ ಅವ್ರಿಗೆ. ಸೊ ಅದನ್ನು ತಿಳಿದು ಪೋಷಕರು ಹಾಸ್ಟೆಲ್ಗೆ ಓಡಿ ಬಂದಿದ್ದಾರೆ. ನಮ್ಮ ಮಕ್ಕಳಿಗೆ ಏನಾಯಿತು ಅಂತ ಹೇಳಿ. ನೋಡಿ, 6ರಿಂದ 10ನೇ ತರಗತಿವರೆಗಿನ ಮಕ್ಕಳ ವಸತಿ ನಿಲಯ ಇದು. ಅಲ್ಲಿ ದಂಡೋತಿ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಆಗಿರ್ತಕ್ಕಂಥ. ಸೊ ನೋಡಿ, ಮಕ್ಕಳು ಪಾಪ ಹಸಿವಾಗಿದೆ, ಊಟ ಮಾಡಿದ್ದಾರೆ. ಊಟ ಮಾಡಿದ ತಕ್ಷಣ ಅವರು ಸೇವಿಸಿದ್ದು ಫುಡ್ ಪಾಯ್ಸನ್. ನೋಡಿ, ಆ ದೃಶ್ಯದಲ್ಲ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಆಸ್ಪತ್ರೆಯ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ನೀವು, ಅಡ್ಮಿಟ್ ಆಗಿರೋದು. ಸೊ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರ. ಸೊ ಇದನ್ನು ಗಮನಿಸಬೇಕು. ಅವರು ಏನಾಗಿದೆ ಎತ್ತಾಗಿದೆ ಅಲ್ಲಿ ಪರಿಶೀಲನೆ ಮಾಡಬೇಕು. ಗೃಹ ಸಚಿವರ ಕ್ಷೇತ್ರದಲ್ಲೇ ಹೀಗಾದರೆ ಹೇಗ್ರಿ ಅಲ್ವಾ? ಸೊ ಅವರು ಇದನ್ನು ಗಮನಿಸಬೇಕು. ಇದನ್ನು ಗಮನಿಸಿ ಅಲ್ಲಿ ಏನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಯಾಕಾಯಿತು ಇದು ಅಂತೇಳಿ. ವಿದ್ಯಾರ್ಥಿಗಳ ಜೀವ ಅಮೂಲ್ಯವಾದದ್ರಿ. ಅವರು ತಿನ್ನುವ ಆಹಾರ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬದುಕೋದು ಹೇಗೆ ಅವರು? ಮುರಾರ್ಜಿ ದೇಸಾಯಿ, ದಂಡೋತಿ ಮುರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ ಆಗಿರ್ತಕ್ಕಂಥದ್ದು ಇದು. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಅನ್ನೋ ಗ್ರಾಮ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.